ಪಂಚರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ, ಯಾರಿಗೆ ಏನಾಯ್ತು ಅಂತ. ಸರ್, ಈಗ ಕಾಂಗ್ರೆಸ್ದು ಒಂದು ಸ್ಟಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ ನಾನು. SDPI ಆಲ್ಮೋಸ್ಟ್ 16,000 ಚಿಲ್ಲರೆ ಮತಗಳನ್ನು ಪಡ್ಕೊಳ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೂಡ ಡುಮ್ ಅಂತ ಇತ್ತು. ಸೊ ಕಾಂಗ್ರೆಸ್ನ ಅತಿಯಾದ ಮುಸ್ಲಿಂ ವೋಟ್ಗಳ ಅವಲಂಬನೆ ನಿಮ್ ಕತ್ತನ್ನ ನಾಳೆ ಹಿಸ್ಕಲ್ವಾ ಅನ್ನೋದು ನನ್ನ ಪ್ರಶ್ನೆ. ಮೇಡಮ್, ನೀವು ಆ ರೀತಿ ಲೆಕ್ಕ ತಗೊಳ್ಳಿಕ್ಕೆ ಬರೋದಿಲ್ಲ. ರಾಜಕಾರಣದಲ್ಲಿ ಯಾವ ಯಾವ ಕ್ಷೇತ್ರಗಳು ಯಾವ ಯಾವ ಮತದಾರರನ್ನ ಅವಲಂಬಿಸಿಕೊಂಡಿರ್ತಾರೆ. ಈಗ ಮುಸ್ಲಿಮರು ಜಾಸ್ತಿ ಇದ್ರೆ ಅಲ್ಲಿ ಮುಸ್ಲಿಂ ಕೊಡ್ತಾರೆ, ಕ್ರಿಶ್ಚಿಯನ್ಸ್ ಜಾಸ್ತಿ ಇದ್ರೆ ಕ್ರಿಶ್ಚಿಯನ್ಸ್ ಕೊಡ್ತಾರೆ, ಅಥವಾ ಬಿಲ್ಲವಾಸ್ ಜಾಸ್ತಿ ಇದ್ರೆ ನಾವು ಬಿಲ್ಲವಾಸ್ ಕೊಡ್ತೀವಿ. ಎಲ್ಲ ಸೆಂಟ್ರಲ್ ಅಲ್ಲ, ಸಾಧಾರಣವಾದಂಥ ಕ್ರಮ ಹಾಗೆ. ಬೇಸಿಕಲಿ ಮೈನಾರಿಟಿ ವೋಟರ್ಸ್ ಆರ್ ಈ ಕಾಂಗ್ರೆಸ್ ಸಪೋರ್ಟರ್ಸ್ ಅಂತ ಹೇಳುವಂತದ್ದು ಜನಜನಿತವಾಗಿರ್ತಕ್ಕಂಥ. ಬಿಕಾಸ್ ವಿ ಆರ್ ಫಾರ್ ದೆಮ್. ಅವರ ರೈಟ್ ಅನ್ನ ಕಾಪಾಡುವಂತ ನಾವು ಮಾಡ್ತೀವಿ. ಈಗ ಬಿಜೆಪಿ ಅವರು ಏನ್ ಹೇಳ್ತಾರೆ, ನಮಗೆ ಮುಸ್ಲಿಮರ ಓಟೇ ಬೇಡ, ಮುಸ್ಲಿಂ ಓಟ್ ಹಾಕೋರು ನಮ್ಮ ಕಚೇರಿ ಬರೋದು ಬೇಡ, ಮುಸ್ಲಿಮರಿಗೆ ನಾವು ಸೀಟ್ ಕೊಡೋದಿಲ್ಲ, ಅವ್ರಿಗೆ ಸೀಟ್ ಕೊಡಬೇಕಿದ್ರೆ ಅವ್ರು ನಮ್ಮ ಆಫೀಸ್ ನಲ್ಲಿ ಕಸ ಗುಡಿಸಬೇಕು ಅಂತಾರೆ. ಸಿ, ದಟ್ ಈಸ್ ನಾಟ್ ದಿ ನೇಚರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ನೇಚರ್ ಏನು? ವಿ ವೆಲ್ಕಮ್ ಆಲ್ ದಿ ಕಮ್ಯುನಿಟೀಸ್. ಕಾಂಗ್ರೆಸ್ಗೆ ಅದು ಇದು ಅಂತ ಇಲ್ಲ. ಆದರೆ ಬಿಜೆಪಿಯವರು, ನಾನು ಹೇಳುವುದು ಬಿಜೆಪಿಯವರು, JDS ಅವರು ಹಿಂದೆ ಮುಸ್ಲಿಂ ಸಮುದಾಯವನ್ನು ಬಹಳ ಓಲೈಕೆ ಮಾಡಿಕೊಂಡು ಇದ್ದವರು. ಈಗ ಅವರು ಬಿಜೆಪಿ ಜೊತೆ ಹೋದ್ರು, ಅವ್ರು ಕೈ ಬಿಟ್ಟರು, ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಅತಿಯಾದಂತಹ ಓಲೈಕೆ ಎಲ್ಲರನ್ನ ಸಮಾನವಾಗಿ ನೋಡತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ಅದು ನೋಡಿದ್ದೇವೆ. ನೀವು ಹೇಳಿದಾಗೆ ಸ್ವಲ್ಪ ವೋಟ್ ಕಡಿಮೆ ಆಯ್ತು, ಅಲ್ಲಿ ಸ್ವಲ್ಪ ಪೊಲರೈಸೇಷನ್ ಆಯ್ತು. ಬಿಜೆಪಿ ಅವರು ಇಲ್ಲಿ SDPI ಅವರು ಅಂದ್ರೆ ಅದು ಕಮ್ಯುನಲ್ ಪಾರ್ಟಿ ಅಂತ ಹೇಳ್ತಾರೆ. SDPI ಅವರ ಕ್ಯಾಂಡಿಡೇಟ್ ಹಾಕಿದ್ರೆ ಅವರಿಗೆ ಹೋಗಿ ಎಲ್ಲ ಸಂಪನ್ಮೂಲಗಳನ್ನು ಕೊಡ್ತಾರೆ. ಕಾಂಗ್ರೆಸ್ಸಿನ ವೋಟ್ ಬೇಕು ಅಲ್ಲಿ ಅವರಿಗೆ ಅವರು ಬೇಕು. ವೋಟಿಗೆ ನಾಮಿನೇಷನ್ ಹಾಕಿದ್ರೆ ಬಿಜೆಪಿ ಅವರಿಗೆ SDPI ಮೇಲೆ ಪ್ರೀತಿ. ಯಾಕೆ ಪ್ರೀತಿ? ಅದು ಕಾಂಗ್ರೆಸ್ನ ವೋಟ್ ತೆಗೀಲಿ ಅಂತ. ಇದು ಸತ್ಯ. ಸರ್, ನಾನು ನಿಮಗೆ ಮೂವ್ ಮಾಡ್ತೀನಿ. ಮುಸ್ಲಿಮರ ಮೇಲಿನ ಅತಿಯಾದ ಅವಲಂಬನೆ ಕಾಂಗ್ರೆಸ್ಗೆ ಯಾವತ್ತಿದ್ರು ಕೂಡ ಅದು ಆಂಟಿ ಆಗುತ್ತಾ ಮುಂದಿನ ದಿನಗಳಲ್ಲಿ ಅಂತ? ಬಿಕಾಸ್ ಅವರು ಆಟ ಆಡಿಸ್ತಿದ್ದಾರೆ ಮುಸ್ಲಿಂ. ಈಗಿನ ದಿನದಲ್ಲೂ ಅವರು ಆಂಟಿ ಆಗ್ತಾರೆ. ಈಗಲೇ ಅವರು ಕೆಲವು ಸಲ ಪಶ್ಚಾತ್ತಾಪ ಪಡ್ತಾರೆ. ಈಗ ನೋಡಿ, ನಮ್ದು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತೀರಾ, ಆ ಸೆಕ್ಯುಲರ್ ಎಂಬ ವರ್ಡನೆ ಇವ್ರು ತೆಗಿತಾ ಇಲ್ಲ. ಈಗ ಸೆಕ್ಯುಲರ್ ಅಂದ್ರೆ ನಿಮ್ಗೆ ಓಟು ಮೈನಸ್ ಆಗ್ತದೆ, ಕಮ್ಯುನಲ್ ಅಂತ ಹೇಳಿದ್ರೆ ಓಟು ಜಾಸ್ತಿ ಆಗ್ತದೆ. ಈಗಿನ ಸ್ಥಿತಿ ಆ ರೀತಿ ಆಗಿದೆ ಈಗ ರಾಜ್ಯಕ್ಕೆ ಬಂದು. ಮೊದಲು ವಾಜಪೇಯಿ ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಿದ್ರು, ಅವರು ಮೆಜಾರಿಟಿ ಪ್ರೂವ್ ಮಾಡಿ, ನೀವೊಬ್ರು ಕಮ್ಯುನಲ್ ಪಾರ್ಟಿಯಲ್ಲಿ ವಾಜಪೇಯಿ ಅವರೇ, ನೀವು ಸೆಕ್ಯುಲರ್ ಆಗಿದ್ರೆ ನಿಮಗೆ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತಿದ್ದೇವೆ ಅಂತ. ಅವರು 13 ದಿನ ಚೀಫ್ ಪ್ರೈಮ್ ಮಿನಿಸ್ಟರ್. ಆಗ ಅವರು ಹೇಳ್ತಿದ್ರು, ನೀವು ಕೆಟ್ಟ ಪಾರ್ಟಿಯಲ್ಲಿ ಇದ್ರೆ. ಆಗ ಅವರು ವಾಜಪೇಯಿ ಒಂದು ಮಾತು ಹೇಳ್ತಾರೆ, ನನ್ನ ನೀವು ಒಳ್ಳೆಯವರು ಅಂತ ಹೇಳ್ತಾರೆ, ನನ್ನ ಪಾರ್ಟಿ ಒಳ್ಳೆಯದಲ್ಲ, ಅದು ಸರಿಯಲ್ಲ. ಒಳ್ಳೆಯವರಾಗಲೂ ಒಳ್ಳೆ ಪಕ್ಷದಲ್ಲಿ ಇರ್ತಾರೆ ಅಂತ ಹೇಳಿ ಪ್ರೂವ್ ಮಾಡ್ತಾರೆ. ಆಗಲೂ ಅವ್ರ ಪಾರ್ಟಿಯನ್ನು ಬಿಟ್ಟುಕೊಟ್ಟಿಲ್ಲ. ಕೆಟ್ಟವರು ಕೆಟ್ಟ ಪಕ್ಷದಲ್ಲಿ ಇಲ್ಲ ಅಂತ ಹೇಳುವುದಿಲ್ಲ, ಬಟ್ ನಾನು ಒಳ್ಳೆಯವರು, ನನ್ನ ಪಕ್ಷನೂ ಒಳ್ಳೆಯದು ಅಂತ ಹೇಳ್ತಾರೆ. ಆ ರೀತಿ ಈ ರೀತಿ. ಮತ್ತು ಇವತ್ತಿನ ಫಲಿತಾಂಶ ಒಂದು ತಿಳ್ಕೊಬೇಕು, ಕೆಲವು ಬದಲಾವಣೆ. ಐತಿಹಾಸಿಕ ದಿನ ಅಂತ ಹೇಳ್ತೀನಿ ನಾನು. ಯಾಕೆ ಗೊತ್ತಾ, ಇಲ್ಲಿ 50 ವರ್ಷದಲ್ಲಿ ಒಂದೇ ಒಂದು ಸಲ ಅಧಿಕಾರ ಬದಲಾವಣೆ ಆಗಿದೆ ವೆಸ್ಟ್ ಬೆಂಗಾಲಲ್ಲಿ. 1977 ಕಮ್ಯುನಿಸ್ಟ್ ಜ್ಯೋತಿ ಬಸು CM ಆದಮೇಲೆ ನೆಕ್ಸ್ಟ್ ಅಧಿಕಾರ ಬದಲಾವಣೆ ಆದದ್ದು ಒಂದೇ ಒಂದು ಸಲ 2011 ಹಸ್ತಾಂತರ ಆಗಿದೆ. ಜ್ಯೋತಿ ಬಸು ಬುದ್ಧದೇವ ಭಟ್ಟಾಚಾರ್ಯಗೆ ಅಧಿಕಾರ ಕೊಟ್ಟು, ನಾವೀಗ ಹಸ್ತಾಂತರ ಅಂತೇಳಿ ಮಾತಾಡ್ತೇವಲ್ಲ, ಅಧಿಕಾರ DK ಸಿದ್ದರಾಮಯ್ಯ ಆ ಹಸ್ತಾಂತರ 50 ವರ್ಷ ಇಲ್ಲ. ಮತ್ತೆ 60 ವರ್ಷದಲ್ಲಿ ನಿಮ್ಮ ಈ ದ್ರಾವಿಡ ರಾಜಕಾರಣ ಇತ್ತು. 60 ವರ್ಷದಿಂದ ಇಲ್ಲಿ ಆ 60 ವರ್ಷದ ದ್ರಾವಿಡ ರಾಜಕಾರಣ ಇವತ್ತು ಎಂಡ್ ಆಯಿತು. ಥರ್ಡ್ ನಮ್ಮ ಇಲ್ಲಿ ಬರೋ ಕೇರಳದಲ್ಲಿ ನೋಡಿ, ಇದು ದಿಸ್ ಮೇ ಬಿ ದ ಲಾಸ್ಟ್ ಎಲೆಕ್ಷನ್ ಫಾರ್ ಕಮ್ಯುನಿಸ್ಟ್ ಇನ್ ಇಂಡಿಯಾ. ದಿಸ್ ಮೇ ಬಿ ಅವ್ರು ಖಂಡಿತವಾಗಿ ಅವರು ಮುಂದೆ ಅವ್ರಿಗೆ ಅಗ್ರೆಸಿವ್ ಹೋಗ್ತಾರೆ. ಬಿಜೆಪಿ ಇದ್ದಾರಲ್ಲ, ಆ ಹಿಂದೂ ಓಟುಗಳಿಗೆ ಆಲ್ಮೋಸ್ಟ್ ಈ ಸಲ ತಗೊಂಡ ಓಟುಗಳೆಲ್ಲ ಅವರು LDF ಇಂದ ಬಂದ ಓಟುಗಳು. ಇಲ್ಲಾಂದ್ರೆ ಇಷ್ಟು 2/3 ಮೆಜಾರಿಟಿ ಬರಲಿಲ್ಲ. ನೆಕ್ಸ್ಟ್ ಇಲ್ಲಿ ಮತ್ತು ಇವರು ಎಷ್ಟು ಅಗ್ರೆಸಿವ್ ಆಗ್ತಾರ ಅದು ಅವರಿಗೆ ಇಲ್ಲಿ ಅಡ್ವಾಂಟೇಜ್ ಆಗ್ತದೆ. ಯಾಕಂದ್ರೆ ಆ ಸ್ಟೇಟಲ್ಲಿ ಅರೌಂಡ್ 48% ಮೈನಾರಿಟೀಸ್ ಇರುವಂಥದ್ದು. ಕ್ರಿಶ್ಚಿಯನ್ಸ್, ಬೇರೆ ರಾಜ್ಯಗಳಲ್ಲಿ ಮುಸ್ಲಿಮ್ಸ್ ಮಾತ್ರ. ಕೇರಳ ಇದು ಓನ್ಲಿ ಸ್ಟೇಟ್ ವೇರ್ ಮುಸ್ಲಿಮ್ಸ್ ಅಂಡ್ ಕ್ರಿಶ್ಚಿಯನ್ಸ್ ಆರ್ ಮೆಜಾರಿಟಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಒಂದ್ ದಿವಸ ಮುಸ್ಲಿಂ ಇಷ್ಟೊಂದು ತುಷ್ಟೀಕರಣ ಮಾಡ್ತಿರಲ್ಲ, ಅಪಾಯ ಕಟ್ಟಿಟ್ಟ ಬುತ್ತಿ ಅಲ್ವಾ ಅಂತ. ಬರೀ ಕಾಂಗ್ರೆಸ್ ಪಾರ್ಟಿಗಲ್ಲ ಕಟ್ಟಿಟ್ಟ ಬುತ್ತಿ, ದೇಶಕ್ಕೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಏನಾಯ್ತು? ಇವತ್ತು ಕೂಡ 370 ಆರ್ಟಿಕಲ್ ರದ್ದಾದ ಮೇಲೂ ಕೂಡ ಇವತ್ತು ಟೆರರಿಸಂ ಅಲ್ಲಿ ಆವಾಗವಾಗ ಇಣಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ನಾರ್ತ್ ಈಸ್ಟಿನ ಪರಿಸ್ಥಿತಿ ಹೇಗಿದೆ? ಯಾಕೆ ಕರ್ನಾಟಕದಲ್ಲಿ ಇನ್ಫಿಲ್ಟ್ರೇಷನ್ ಆಗೋದಿಲ್ಲ? ಯಾಕೆ ಬಾಂಗ್ಲಾದೇಶದಿಂದ ಸೀದಾ ಬಿಹಾರಕ್ಕೆ ಬರ್ತಾರೆ? ಯಾಕೆ ಬಾಂಗ್ಲಾದೇಶದಿಂದ ಸೀದಾ ವೆಸ್ಟ್ ಬೆಂಗಾಲಿಗೆ ಬರ್ತಾರೆ, ಅಸ್ಸಾಮಿಗೆ ಬರ್ತಾರೆ? ಯಾಕೆ ಅಂತ ಹೇಳಿದ್ರೆ, ಇದುವರೆಗೆ ಅಲ್ಲಿ ಆಡಳಿತದಿದ್ದಂಥ ಸರ್ಕಾರಗಳು ತಮ್ಮ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಅವರನ್ನ ಓಲೈಸುವ ರಾಜಕಾರಣವನ್ನು ಮಾಡಿದ್ದಕ್ಕೋಸ್ಕರ ಬರೀ ಅವ್ರ ಪಾರ್ಟಿ ಲಾಭ ಆಗಿರ್ಬೋದು, ಆದರೆ ದೇಶಕ್ಕೆ ಬಹಳ ದೊಡ್ಡ ಗಂಡಾಂತರವನ್ನು ತಂದುಕೊಟ್ಟಿದೆ. ಇವತ್ತಲ್ಲಿ ನಮ್ಮ ಜನ ಎದುರಿಸ್ತಾ ಇದ್ದಾರೆ, ನಮ್ಮ ಮಹಿಳೆಯರು ಎದುರಿಸ್ತಾ ಇದ್ದಾರೆ.
ಬಹಳ ದೊಡ್ಡ ಥ್ರೆಟ್ ಆಗಿದೆ, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಆಗಿದೆ. ಐ ಅಗ್ರಿ ವಿತ್ ದಿಸ್ ಪಾಯಿಂಟ್. ನನಗೆ ಈ ಬರೀ ಬೈ ಎಲೆಕ್ಷನ್ ವಿಚಾರ ಅಲ್ಲ ಸರ್, ನಾನು ಈ ಪಶ್ಚಿಮ ಬಂಗಾಳದ್ದು ತೆಗೆದು ನೋಡ್ತಾ ಇದೆ, ಮಾಲ್ಡಾ, ಮುರ್ಷಿದಾಬಾದ್, ಇಲ್ಲೆಲ್ಲ ಕಾಂಗ್ರೆಸ್ಗೆ ಅಗೇನೆಸ್ಟ್ Yes. ಬಿಜೆಪಿ ಜೊತೆಗೆ ಬಂದಿದ್ದಾರೆ. ಏನಿದು ಅಂದ್ರೆ ಈ ಟ್ಯಾಕ್ಟಿಕ್ಸ್ ಏನು ಅಥವಾ ಮುಸ್ಲಿಮರ ಟ್ರ್ಯಾಕ್ ರೆಕಾರ್ಡ್ ಏನು ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಸರಿಯಾಗಿ. ಕಳೆದ 70 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನ ಅವಲೈಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಯಾವ ಸವಲತ್ತನ್ನು ರಾಜಕೀಯವಾಗೂ ಕೊಟ್ಟಿಲ್ಲ, ಮತ್ತು ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲೂ ಕೊಟ್ಟಿಲ್ಲ. ನೋಡಿ, ಈಗ ಒಂದೇ ಒಂದು ಉದಾಹರಣೆ, ಭಾರತೀಯ ಜನತಾ ಪಾರ್ಟಿ ಇದ್ದಾಗ ದೇವೇಗೌಡರು ಕೊಟ್ಟಂತ 4% ರಿಸರ್ವೇಷನ್ ಅಲ್ಪಸಂಖ್ಯಾತರಿಗೆ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ತೆಗೆದಾಕ್ತು, ಅದನ್ನು ಡಿವೈಡ್ ಮಾಡ್ತು. ಎಲೆಕ್ಷನ್ ಕ್ಯಾಂಪೇನಲ್ಲಿ ಏನು ಹೇಳಿದ್ರು ಇವರು, ಫಸ್ಟ್ ನಾವು ಬಂದು 1 ತಿಂಗಳಲ್ಲಿ ಅದನ್ನ ರೀಇನ್ಸ್ಟೇಟ್ ಮಾಡ್ತೀವಿ. ಇವತ್ತಿನವರೆಗೂ 3 ವರ್ಷ ಆಯ್ತು, ಮಾಡಿಲ್ಲ. ಯಾವ ಕೋರ್ಟಲ್ಲೂ ಇಲ್ಲ, ಯಾವ ಕೋರ್ಟಲ್ಲೂ ಇಲ್ಲ. ಧರ್ಮದ ಆಧಾರದ ಮೇಲೆ ಕೊಡೋ ಅಲ್ವಾ ಧರ್ಮದ ಆಧಾರದ ಮೇಲೆ ಕೊಡಬಾರ್ದು ಅಂತ ದೇವೇಗೌಡರು ಕೊಟ್ಟಾದ್ಮೇಲೆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ವಚನವಾಗಿತ್ತು. ನೀವು ಅದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಬೋಲಿ ಎಲ್ಲಾದ್ರೂ? ಒಂದ್ ನಿಮಿಷ, ಅದರಲ್ಲಿ ಬರೀ ಮುಸಲ್ಮಾನರೇನು ಬರಲ್ಲ, ಎಲ್ಲ ಅಲ್ಪಸಂಖ್ಯಾತರು ಬರ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು, ಈ ಉದಾಹರಣೆಗಿಲ್ಲೇ ದಾವಣಗೆರೆ ಕಳೆದ 50-70 ವರ್ಷದಿಂದ ಮುಸಲ್ಮಾನರು ಅಯ್ಯಷ್ಟಿರೋ ಜಾಗದಲ್ಲಿ ಟಿಕೆಟ್ ಕೊಡ್ತೀವಿ ಅಂದ್ರೆ ಈಗ ತಾನೆ ಅಲ್ಲಿ ಯಾಕೆ ಬಡ್ಕೊಂಡ್ರು, ಕೊಟ್ಟೇ ಇಲ್ಲ. ಎಷ್ಟು ಜನ ಬಡ್ಕೊಂಡ್ರು, ಸೋಲ್ತಾ ಇದ್ರು. ಆಯ್ತು, 1 ನಿಮಿಷ, ಸೋಲ್ತಾ ಇದ್ರಲ್ವಾ, ಈಗ ಅವರೇ ಕೋಟ್ ಹಾಕ್ಬೇಕು ಇವರಿಗೆ 50 ವರ್ಷದಿಂದ ಕಂಟಿನ್ಯೂಸ್ ಆಗಿ. ಪಾಪ ಕೇಳಿ 1 ನಿಮಿಷ, ಇವರು ಕೇಳಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಯಾರ್ಯಾರು ಎಲೆಕ್ಷನ್ ನಿಂತುಕೊಂಡು ಸೋತಿದ್ದಾರೆ ಅವ್ರ ಕುಟುಂಬಕ್ಕೆ ತೀರುವುದೇ ಅವ್ರ ಕುಟುಂಬಕ್ಕೆ ಕೊಡುವಂತ. ಬಾಗಲಕೋಟೆಯಲ್ಲಿ ಯಾಕೆ ಆಶ್ವಾಸನೆ ಮಾಡ್ತಿರ್ಲಿಲ್ಲ? ಶಾಮ್ನೂರವರೇ ಹೇಳಿದ್ರಂತೆ, ನನ್ನ ನಂತರ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಶಾಮ್ನೂರವರೇ ಹೇಳಿದ್ರು. ಬಟ್ ಇಲ್ಲಿ ಆಗಿದ್ದು ನಾವು ಈ ಸಲ ಸದಸ್ಯರು ಚುನಾವಣೆಯಲ್ಲಿ ಎಸ್ಡಿಪಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ತುಂಬಾ ಧನ್ಯವಾದಗಳು. ಕುಟುಂಬ ರಾಜಕೀಯದ ವಿಚಾರದಲ್ಲಿ ಕೇರಳದಲ್ಲಿ ವಿಜಯನ ಅನುಭವಿಸಿರುವಂತಹ ಸೋಲೇನಿದೆ ಅದು ಕುಟುಂಬ ರಾಜಕಾರಣವನ್ನ ಮಾಡುವಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು. ಯಾಕೆಂದ್ರೆ ಕುಟುಂಬಗಳನ್ನ ಹೇಗೆ ತಮ್ಮ ರಾಜಕೀಯದಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ನೋಡ್ತಾರೆ, ಅದನ್ನ ಜನ ಹಾಗೆ ನೋಡ್ತಾ ಇರ್ತಾರೆ. ಯಾವಾಗ ಮಕಾಡೆ ಮಲಗಿಸ್ಬೇಕು ಅವಾಗ ಮಕಾಡೆ ಮಲಗಿಸ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಈ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಬಹುತೇಕ ನಾಯಕರುಗಳಿಗೆ ಕಾಣಿಸಿಕೊಂಡಿದೆ, ರಾಜ್ಯದಲ್ಲಿರುವಂತಹ ಬೈ ಎಲೆಕ್ಷನ್ ಅಲ್ಲೂ ಕೂಡ. ಬಟ್ ಗೆದ್ದಿದ್ದಾರೆ. ಬಟ್ ನಾಳೆ ಇದು ಅದೇ ರೀತಿಯಾಗಿ ಮುಂದುವರಿಯಬಹುದು.